ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಒಂದು ಪ್ರವಾದನೆಯ ಲೋಕ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡುವುದು ದೇವರಲ್ಲಿ ಬಹಳ ಸಂತೋಷ ಪಡುವವನಾಗಿದ್ದೇನೆ. ನಾವು ಕಳೆದ ಬಾರಿ ಭೇಟಿಯಾದಾಗ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ರಾಜ್ಯಗಳು ಅರಸರ ಕುರಿತಾಗಿ ಪ್ರವಾದನೆಗಳನ್ನು, ಅದರ ವಿವರಗಳನ್ನು ಸಂಶೋಧನೆ ಮಾಡುವುದಕ್ಕೆ ಮುಂದಾದ್ವಿ. ಒಬ್ಬ ಪ್ರವಾದಿ ಸರ್ಕಾರದಲ್ಲಿ ಹತ್ತಿರದ ಸಂಪರ್ಕದಲ್ಲಿ ಇದ್ದು ರಾಜ್ಯಗಳಲ್ಲಿ ಅಧಿಕಾರಗಳಲ್ಲಿ ಭಾಗವಹಿಸಿ ಪಕ್ಕದಲ್ಲೇ ಇದ್ದು ಆಳ್ವಿಕೆಗಳನ್ನು ಗಮನಿಸಿದ ಒಬ್ಬ ಪ್ರವಾದಿ, ಅವರು ದಾನಿಯೇಲ್ ಪ್ರವಾದಿ. ಒಂದು ದೊಡ್ಡ ಹೈ ಅಫಿಷಿಯಲ್ ಅವರು. ನೆಬೂಕದ್ನೆಚ್ಚರನ ಅರಮನೆಯಲ್ಲಿ, ಅದಾದ ನಂತರ ಬಂದಂತಹ ಅರಸರು ದಾರ್ಯಾವೆಷನ ಅರಮನೆಯಲ್ಲಿ, ಕೋರೆಷನ ಅರಮನೆಯಲ್ಲಿ, ಈ ನೆಬೂಕದ್ನೆಚ್ಚರ ನಂತರ ಬಂದಂತಹ ಬೆಲ್ತೆಶಾಸರನ ಅರಮನೆಯಲ್ಲಿ, ಈ 4 ಅರಸರ ಅರಮನೆಗಳಲ್ಲಿಯೂ ಬಹಳ ಹತ್ತಿರದಲ್ಲಿ ಮಂತ್ರಿ ಸಭೆಯಲ್ಲಿ ಪ್ರಧಾನವಾದಂತಹ ಪದವಿಯಲ್ಲಿ ಇದ್ದವರು. ಅರಸರು ಮಾರ್ಪಟ್ಟರು, ರಾಜ್ಯಗಳು ಮಾರ್ಪಟ್ಟವು, ಆದರೆ ಇವರ ಪೋಸ್ಟ್ ಮಾರ್ಪಡಲಿಲ್ಲ. ಅವರೇ ಕಿಂಗ್ ಥರ ಅಲ್ಲಿ. ಇದಕ್ಕಿಂತ ಮುಂಚಿತವಾಗಿ ಅವರು ಯಹೂದ್ಯರಾಗಿ ಯಹೂದ ದೇಶದಲ್ಲಿ ಇರುವಾಗ ಅಲ್ಲಿ ಕೂಡ ಇವರು ಅರಮನೆಯಲ್ಲಿ ಹುಟ್ಟಿದವರು. ಅರಮನೆಯಲ್ಲಿದ್ದಂತಹ ಚಿದ್ಕೀಯ ಅರಸನು ಅವರ ವಂಶಕ್ಕೆ ಸೇರಿದವರು, ಅವರ ಆಳ್ವಿಕೆಯ ಕಾಲದಲ್ಲಿ ಇದ್ದವರು. ಆದ್ದರಿಂದ ಇವರಿಗೂ ಅರಮನೆಗೂ, ಗೌರ್ಮೆಂಟ್ಗೂ, ಸರ್ಕಾರಕ್ಕೂ ಬಹಳ ಸಂಪರ್ಕ ಉಂಟು. ನೀವು ಎಷ್ಟೊಂದು ಪ್ರವಾದಿಗಳನ್ನು ನೋಡಿರ್ಬೋದು ಸತ್ಯವೇದದಲ್ಲಿ. ಅದರಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಆಳ್ವಿಕೆ ಅಥವಾ ಅವರಿಗೆ ಗೌರ್ಮೆಂಟ್ ಕುರಿತಾಗಿರುವಂತಹ ಆಜ್ಞೆಗಳು, ಕಾನೂನುಗಳು ಎಲ್ಲವನ್ನ ಕರಗತ ಮಾಡಿಕೊಂಡವರು ಈ ದಾನಿಯೇಲ್ ಪ್ರವಾದಿ. ಅದರಲ್ಲಿ ಇರುವಂತಹ ಅಧಿಕಾರಿಗಳು ಅರಸರಿಗಿಂತಲೂ ಜ್ಞಾನದಲ್ಲಿ ಶ್ರೇಷ್ಠನು ಎನ್ನುವಂತಹ ಹೆಸರು ಹೊಂದಿದವರು. ದಾನಿಯೇಲ್ ಥರ ಜ್ಞಾನ ಕರ್ತನು HKL 28:3 ಹೇಳ್ಬೇಕಾದ್ರೆ ಹೇಳ್ತಾರೆ ನೋಡಿ, ದಾನಿಯೇಲನಂತೆ ನೀನು ಜ್ಞಾನವುಳ್ಳವನು ಎಂಬುದಾಗಿ ಅವ್ರು ಹೇಳೋದು ನೋಡ್ತೀವಲ್ಲಿ. ಹಾಗಾದರೆ ದಾನಿಯೇಲನು ದೊಡ್ಡ ಜ್ಞಾನಿಯಾಗಿದ್ದವನು. ಅವರಿಗೆ ರಾಜಕೀಯ ಜ್ಞಾನ ಬಹಳ ಅಧಿಕ. ಆದ್ದರಿಂದ ಅವರು ಮಾತಾಡಿದ ಅರಸರ ಕುರಿತಾಗಿರುವ ಒಂದು ಪ್ರವಾದನೆಯನ್ನು ನಾವು ಸಂಶೋಧನೆಗೋಸ್ಕರವಾಗಿ ಡಿಕೋಡ್ ಮಾಡುವುದಕ್ಕಾಗಿ ಅದನ್ನು ಭಾಗವಾಗಿ ಸಂಶೋಧನೆ ಮಾಡಿ ತಗೊಂಡಿದ್ದೀವಿ. ಯಾಕೆ ಅಂತ ನೋಡುವುದಾದರೆ, ಲೋಕವ್ಯಾಪಕವಾಗಿ ತನ್ನ ಮನ ಬಂದಂತೆ, ತನ್ನ ಇಷ್ಟ ಬಂದಂತೆ ಮಾಡುವಂತಹ ಒಬ್ಬ ದೊಡ್ಡ ಅರಸನು ಈ ಕಡೆಯ ಕಾಲದ ಅಂತ್ಯದಲ್ಲಿ ಬರಲಿದ್ದಾನೆ. ಅವನು ಬರುವುದಕ್ಕಿಂತ ಮುಂಚಿತವಾಗಿ ಇವರು ಹೇಳಿದಂತಹ ಗುರುತುಗಳೊಂದಿಗೆ ಅದನ್ನು ಪ್ರತಿಬಿಂಬಿಸುವಂತಹ ಹಲವು ಅರಸರು ಲೋಕಚರಿತ್ರೆಯಲ್ಲಿ ಎದ್ದಿದ್ದಾರೆ. ಹಾಗಾದರೆ ನಾವು ಓದಲು ಕೇಳಿದಂತಹ ದಾನಿಯೇಲ 11ನೇ ಅಧ್ಯಾಯ 36ರಿಂದ 45ರವರೆಗಿರುವಂತಹ ವಾಕ್ಯಗಳನ್ನು 3 ಅರಸರ ಕುರಿತಾಗಿರುವಂತಹ ಪ್ರವಾದನೆಗಳು ಹೇಳಲ್ಪಟ್ಟದಾಗಿದೆ. ಹಾಗಾದರೆ ಅರಸರು ಏನು ಮಾಡ್ತಾರೆ, ಅವರು ಯಾವ ರೀತಿಯೆಲ್ಲ ತನ್ನ ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದಾಗಿ ಒಂದು ರಾಜ್ಯದಲ್ಲಿ ಪ್ರಧಾನ ಜವಾಬ್ದಾರಿಗಳಿದ್ದಂತಹ ಒಬ್ಬರು ಸ್ಪಷ್ಟವಾಗಿ ಬರೆಯುತ್ತಾರೆ ಎಂದರೆ ಅದು ಗಮನಿಸಲ್ಪಡಬೇಕಾಗಿರುವಂಥ ಒಂದು ಕಾರ್ಯ. ಅವರಿಗೆ ದೇವರು ಪ್ರಕಟಿಸಿ ಇನ್ನು ಮುಂದೆ ಬರುವಂಥ ರಾಜ್ಯಗಳು ಹೇಗಿರುತ್ತೆ, ಅರಸರು ಯಾವ ರೀತಿ ಇರ್ತಾರೆ, ಸಾಮ್ರಾಜ್ಯಗಳು ಹೇಗಿರುತ್ತೆ, ಕಡೆಯ ಕಾಲ ಯಾವ ರೀತಿ ಬರುತ್ತದೆ ಎಂಬುದಾಗಿ ನಿರಳಾಟವಾಗಿ ಇವರ ಬಳಿಯ ಎಲ್ಲ ಮಾತಾಡಲ್ಪಟ್ಟಿದೆ. ಹಾಗಾಗಿ ನಾವು ಓದಿದಂತಹ ಆ ಭಾಗದಲ್ಲಿ ಬಹುಮುಖ್ಯವಾಗಿ 3 ಅರಸರ ಕುರಿತಾಗಿ, 3 ರಾಜ್ಯಗಳ ಕುರಿತಾಗಿಯೂ ಅವರಲ್ಲಿ ಹೇಳ್ತಾರೆ. ಮೊದಲ ರಾಜ್ಯ ತನ್ನ ಮನಬಂದಂತೆ ಮಾಡುವಂತಹ ರಾಜ್ಯ. ಹಾಗಾದರೆ ಸರ್ವಾಧಿಕಾರ ರಾಜ್ಯ. ಅವರು ಹೇಳಿದಂತೆಯೇ ಅವರ ನಂತರ ಬಂದಂತಹ ಕಾಲದಲ್ಲಿಯೂ, ಅದರ ನಂತರ ಮುಂದುವರೆದು ಈ ರೀತಿ ಬಹಳ ಅರಸರು, ಆಳ್ವಿಕೆಗಾರರು ಎದ್ದಿರುವುದನ್ನು ನಾವು ನೋಡಕ್ಕೆ ಸಾಧ್ಯ. ಅವರು ಮೂಲತಃವಾಗಿ ದಾನಿಯೇಲನಿಂದ ಗುರುತಿಸಲ್ಪಟ್ಟಂತಹ ಗುಣಗಳನ್ನು ಹೊಂದಿರ್ತಾರೆ. ಬಹುತೇಕವಾದ ಗುಣಗಳನ್ನು ಪ್ರತಿಬಿಂಬಿಸಿರ್ತಾರೆ. ಚೆನ್ನಾಗಿ ಗಮನಿಸಿ ನೋಡುವುದಾದರೆ ನೀವು ಬೇಕಾದ್ರೆ ಒಂದು ಮಾಡಿ ನೋಡಿ. ದೊಡ್ಡ ದೊಡ್ಡ ಹಿಟ್ಲರ್ ಥರ ಬಂದಂತಹ ವ್ಯಕ್ತಿಗಳು ಅವರ ಒಂದು ಚರಿತ್ರೆಯನ್ನು, ಇವರು ಇಲ್ಲಿ ಹೇಳಿದಂಥ ಗುಣಾತಿಶಯಗಳನ್ನು ಎಲ್ಲೆಲ್ಲಿ ಪ್ರಕಟವಾಗಿ ಯೋಚನೆ ಮಾಡಿ ನೋಡಿ, ಆಶ್ಚರ್ಯವಾಗಿರುತ್ತೆ. ಅದೆಲ್ಲ ಹಾಗೆಯೇ ತನ್ನ ಮನ ಬಂದಂತೆ ಮಾಡುವಂತಹ ಒಂದು ಸಾಮ್ರಾಜ್ಯದ ನಾಯಕ. ಅವನು ಬಂದರೂ ಯಾವ ರೀತಿಯೆಲ್ಲ ಇರ್ತಾನೆ. ಮೊದಲು ಲೋಕಕ್ಕೆ ಬೆಟ್ಟು ಮಾಡಿ ತೋರಿಸಿದವರು ದಾನಿಯೇಲನು. ಹಾಗಾದರೆ ಇವರ ಆಳ್ವಿಕೆಯ ಕಾಲದಲ್ಲಿ ಇವರು ಹೇಳಿದಂತಹ ಪ್ರವಾದನೆ ಇವತ್ತು ಪ್ರಸಿದ್ಧವಾಗಿ ನಾವು ಸಂಶೋಧಿಸುವುದಕ್ಕೆ ಕಾರಣ ಇದೇ ರೀತಿ ಪೂರ್ಣ ಗುಣವನ್ನು, ಪೂರ್ಣ ನಡವಳಿಕೆಯನ್ನು ಒಳಗೊಂಡಿರುವ ಒಬ್ಬ ಅರಸನು ಲೋಕದಲ್ಲಿ ಅವನು ಉದ್ಭವವಾಗಿ ಲೋಕ ರಾಜ್ಯಗಳನ್ನು ಐಕ್ಯಪಡಿಸಿ ಇಲ್ಲಿಯವರೆಗೂ ಲೋಕದಲ್ಲಿ ಉಂಟಾಗದಿರುವಂತಹ ಒಂದು ಸಾಮ್ರಾಜ್ಯವನ್ನು ಉಂಟು ಮಾಡ್ತಾನೆ. ಅದರ ಕುರಿತು ನಾವು ನಂತರ ನೋಡೋಣ.
ಈಗ ಇವರು ಅಲ್ಲಿ ಹೇಳಿದ್ರಲ್ಲ 11ನೇ ಅಧ್ಯಾಯ ದಾನಿಯೇಲನಲ್ಲಿ 36ರಿಂದ ಕೆಲವೊಂದು ವಾಕ್ಯಗಳು, ಅದು ನೇರವಾಗಿ ಮೊದಲ ಅರಸನಾಗಿರುವ ಯಾರನ್ನು ಪ್ರತಿಬಿಂಬಿಸಿತ್ತು. ಅವರ ಕುರಿತಾಗಿ ಇವರು ಏನೇನು ಕಾರ್ಯಗಳನ್ನು ಪ್ರವಾದನಯುಕ್ತವಾಗಿ ತಿಳಿಸಿದ್ದಾರೆ ಎನ್ನುವುದನ್ನು ನೋಡುವುದಾದರೆ ನಮಗೆ ಬಹಳ ಆಶ್ಚರ್ಯವಾಗಿದೆ. ಇವರ ಆಳ್ವಿಕೆಯ ನಂತರ ಮೇದ್ಯ ಪರ್ಷಿಯನ್ನರ ಆಳ್ವಿಕೆಯ ನಂತರ ಈ ಯಹೂದ ದೇಶ ಎನ್ನುವುದು ಒಂದು ವೈಯಕ್ತಿಕ ದೇಶ. ಆ ದೇಶ ಬಂದು ಎರಡಾಗಿ ವಿಭಾಗವಾಯಿತು ಅಂತ ನಿಮಗೆ ಹೇಳಿದೆ. ಇಸ್ರಾಯೇಲ್ ದೇಶ, ಒಂದು ಇಸ್ರೇಲ್ ಎಂಬುದಾಗಿಯೂ ಮತ್ತೊಂದು ಯಹೂದ ಎಂಬುದಾಗಿ ವಿಭಾಗವಾಯಿತು. ಅದರಲ್ಲಿ ಯಹೂದ ಎಂಬುದಾಗಿ ವಿಭಾಗವಾದ ದೇಶವನ್ನು ದಕ್ಷಿಣ ದೇಶ ಅಂತ ಕರೀತಾರೆ. ಇಸ್ರೇಲ್ ಎಂಬುದಾಗಿ ಬೇರ್ಪಟ್ಟ ದೇಶವನ್ನು ಉತ್ತರ ದೇಶ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ನಂತರ ದಿನಗಳಲ್ಲಿ ನೋಡೋದಾದರೆ ಕೆಲವು ಭಾಗಗಳಲ್ಲಿ ಉತ್ತರ ರಾಜ್ಯಗಳು, ದಕ್ಷಿಣ ರಾಜ್ಯಗಳು ಎನ್ನುವಂಥ ಹೆಸರುಗಳನ್ನು ಕಾಣಲ್ಪಡುತ್ತೆ ಸತ್ಯವೇದದಲ್ಲಿ. ಇದೆಲ್ಲ ಮೊದಲು ಮನದಲ್ಲಿ ಇಟ್ಕೋಬೇಕು ನೀವು. ಹಾಗಾದರೆ ಇಲ್ಲಿ ನಾವು ನೋಡಲ್ಪಡುವಂತಹ ಈ ರಾಜ್ಯದಲ್ಲಿ ಉತ್ತರ ದಿಕ್ಕಿನ ರಾಜ್ಯ ಎನ್ನುವಂಥ ಇಸ್ರಾಯೇಲ್ ಅಸಿರಿಯರಿಂದ ಹಿಡಿಯಲ್ಪಟ್ಟದ್ದಾಗಿ, ಅಲ್ಲಿರುವಂತಹ ಇಸ್ರಾಯೇಲಿಯರು ಚದುರಿಸಲ್ಪಟ್ಟವರಾಗಿ ಇವತ್ತಿನವರೆಗೂ 10 ಗೋತ್ರಗಳು ಕಳೆದು ಹೋಗಿವೆ. ಆದರೆ ಯಹೂದ ರಾಜ್ಯ ಬ್ಯಾಬಿಲೋನ್ಯರಿಂದ ಅದು ಹಿಡಿಯಲ್ಪಟ್ಟು ಅವರಿಗೆ ಗುಲಾಮರಾಗಿ ಇಡಲ್ಪಟ್ಟವರಾಗಿದ್ದರು. ಅವರ ರಾಜ್ಯದಲ್ಲಿ ಒಂದು ಭಾಗವಾಗಿ ಈ ಒಂದು ಯಹೂದ ರಾಜ್ಯವನ್ನು ಅವರು ಸೇರಿಸಿ ಆಳ್ವಿಕೆ ಮಾಡಿದ್ರು. ಅದರಿಂದ ಬಂದವರೇ ದಾನಿಯೇಲನು. ಅವಾಗೇನಾಯಿತು, ಆ ಬ್ಯಾಬಿಲೋನ್ ಸಾಮ್ರಾಜ್ಯ ಹಾಗೆಯೇ ಅದು ಬದಲಾಗಿ ಮೇದ್ಯ ಪರ್ಷಿಯ ಸಾಮ್ರಾಜ್ಯದ ಒಳಗೆ ಹೋಗಬೇಕಾದ್ರೆ ಈ ಯಹೂದ ದೇಶವು ಆಟೋಮೆಟಿಕ್ ಆಗಿ ಅವರ ಆಳ್ವಿಕೆ ಕೆಳಗೆ ಹೊಟ್ಟೋಯ್ತು. ಅನಂತರ ಮೇದ್ಯ ಪರ್ಷಿಯ ರಾಜ್ಯದಿಂದ ಮೇದ್ಯವನ್ನ ಬಿಟ್ಟು ಪರ್ಷಿಯ ಸಾಮ್ರಾಜ್ಯ ರೂಪಿಸಲ್ಪಟ್ಟಾಗ ಯಹೂದ ದೇಶ ಹಾಗೆ ಅಲ್ಲೊಟ್ಟೋಯ್ತು. ಹಾಗಾದ್ರೆ ನೋಡಿ, 3 ಕೈ ಮಾರ್ಪಟ್ಟಿದೆ. ದಾನಿಯೇಲ್ ಮಾರ್ಪಟ್ಟ ಹಾಗೆ ದೇಶ ಕೂಡ ಬದಲಾಯಿತು. ಅವರ ಆಳ್ವಿಕೆ ನಡೀತಾ ಇತ್ತಲ್ಲಿ. ಆ ಸಂದರ್ಭದಲ್ಲಿಯೇ ದಾನಿಯೇಲನಿಗೆ ದೇವರು ಈ ಕಾರ್ಯವನ್ನು ಪ್ರಕಟಿಸಿ ಅವರು ಮಾತಾಡ್ತಾರೆ. ಇದರ ನಂತರ ಏನು ನಡೆಯುತ್ತೆ ಎಂಬುದಾಗಿ ನೋಡೋದಾದರೆ, ತನಗೆ ಇಷ್ಟ ಬಂದದ್ದನ್ನು ಮಾಡುವಂತಹ ಒಬ್ಬ ರಾಜನು ಎದ್ದು ಬರ್ತಾನೆ. ಅವನು ಎಲ್ಲರಲ್ಲಿಯೂ ತನ್ನನ್ನು ಹೆಚ್ಚಿಸಿಕೊಳ್ಳುವವನಾಗಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಅದರ ನಂತರ ಒಂದು ಸಾಮ್ರಾಜ್ಯ ಇದ್ದದ್ದು ಯಾವಾಗ ಅಂತ ಕೇಳುವುದಾದರೆ, ಗ್ರೀಕ್ ಸಾಮ್ರಾಜ್ಯ ಎಂಬುದಾಗಿ ಒಂದು ಸಾಮ್ರಾಜ್ಯ ಇದ್ದಿತ್ತು. ಸಾಮ್ರಾಜ್ಯ ಎನ್ನುವುದಕ್ಕೂ ರಾಜ್ಯ ಎನ್ನುವುದಕ್ಕೂ ವ್ಯತ್ಯಾಸವಿದೆ. ಹಾಗಾದರೆ ಒಂದು ದೇಶ ತನ್ನ ದೇಶವನ್ನು ಮಾತ್ರ ಆಳ್ವಿಕೆ ಮಾಡಿದರೆ ಅದಕ್ಕೆ ಹೆಸರು ರಾಜ್ಯ. ಆ ದೇಶ ತನ್ನ ಪಕ್ಕದಲ್ಲಿರುವಂತಹ ಹಲವು ದೇಶಗಳನ್ನು ಹಿಡಿದು ತನ್ನ ರಾಜ್ಯದೊಂದಿಗೆ ಸೇರಿಸಿಕೊಂಡರೆ, ಅದರ ಎಲ್ಲೆಗಳನ್ನು ಹಲವು ದೇಶಗಳ ಒಳಗೆ ವಿಸ್ತರಣೆ ಮಾಡಿದರೆ ಆ ದೇಶಕ್ಕೆ ಹೆಸರು ಸಾಮ್ರಾಜ್ಯ ಎಂಬುದಾಗಿ ಹೆಸರು. ಅದರಲ್ಲಿ ಹಲವಾರು ದೇಶಗಳು ಒಳಗಿರುತ್ತವೆ. ಈಗ ಇಂಡಿಯಾ ಇದೆ, ಇಂಡಿಯಾ ಒಂದು ದೇಶ. ಈ ಇಂಡಿಯಾ ಶ್ರೀಲಂಕಾ ಹಿಡಿದು, ಬರ್ಮಾ ಹಿಡಿದು, ಅಫ್ಘಾನಿಸ್ತಾನ ಹಿಡಿದು, ಚೈನಾನ ಹಿಡಿದು, ಇದೆಲ್ಲ ಹಿಡಿದು ಒಂದು ಆಳ್ವಿಕೆ ರಚನೆ ಮಾಡಿದರೆ, ಪಾಕಿಸ್ತಾನ ಹಿಡಿದು ಒಂದು ಆಳ್ವಿಕೆಯನ್ನು ಮಾಡಿದರೆ ಅದಕ್ಕೆ ಹೆಸರು ಸಾಮ್ರಾಜ್ಯ ಎಂಬುದ ಕರೀತಾರೆ. ಹಾಗಾದರೆ ರಾಜ್ಯಗಳು ಅಲ್ಲಲ್ಲಿ ಎದ್ದು ಬರ್ತವೆ. ಸಾಮ್ರಾಜ್ಯಗಳು ಎನ್ನುವುದು ಬಹಳ ಅಪರೂಪ, ಅದು ಹಲವು ದೇಶಗಳನ್ನು ಒಳಗೊಂಡು. ಹಾಗಾದರೆ ಇವರ ಆಳ್ವಿಕೆಯ ನಂತರ ಹಲವು ದೇಶಗಳನ್ನು ಒಳಗೊಂಡು ಎಬ್ಬಿಸಲ್ಪಡುವಂತಹ ಒಂದು ಸಾಮ್ರಾಜ್ಯ ಕುರಿತಾಗಿ ಇವರು ಪ್ರವಾದನೆ ಹೇಳ್ತಾ ಇದ್ದಾರೆ. ಈ ಸಾಮ್ರಾಜ್ಯ ಯಾರಿಂದ ಕಟ್ಟಲ್ಪಡುತ್ತೆ ಅಂತ ಕೇಳಿದರೆ, ತನ್ನ ಮನ ಬಂದಂತೆ ಮಾಡುವಂಥ ಒಬ್ಬ ಅರಸ ಅದರಲ್ಲಿ ಎದ್ದು ಬರ್ತಾರೆ ಎಂಬುದಾಗಿ ಹೇಳ್ತಾರೆ. ಅದು ಯಾರು ಅಂತ ಕೇಳುವುದಾದರೆ ಗ್ರೀಕ್ ಸಾಮ್ರಾಜ್ಯ. ಆ ಸಾಮ್ರಾಜ್ಯವಾಗಿ ಮಾರ್ಪಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ದೇಶವಾಗಿ ಇತ್ತು. ಅದು ಹಲವು ಹಂತಗಳಾಗಿ ಅದು ಇದ್ದು, ಕ್ರಮವಾದಂತಹ ಆಳ್ವಿಕೆ, ಕ್ರಮವಾದ ಕಾನೂನುಗಳು, ಕ್ರಮವಾದ ಸೈನ್ಯ ರೀತಿಯಾಗಿ ಏನೂ ಇರಲಿಲ್ಲ. ಸುಮ್ಮನೆ ಒಂದು ರಾಜ್ಯವಾಗಿ ಅದು ಕಾಣಲ್ಪಟ್ಟಿತು. ಅದರಲ್ಲಿ ಎದ್ದಂತಹ ಫಿಲಿಪ್ ಎನ್ನುವಂಥ ಒಬ್ಬ ರಾಜ್ಯ, ಅವರೇ ಮೊದಲು ಪಕ್ಕದಲ್ಲಿರುವಂತಹ ಹಲವು ದೇಶಗಳನ್ನು, ಈ ಪರ್ಷಿಯ ದೇಶ, ಮೇದ್ಯ ದೇಶ ಇವೆಲ್ಲವನ್ನು ಕ್ರಮಪಡಿಸಲ್ಪಟ್ಟಂತಹ ರಾಜ್ಯವನ್ನು ಇಟ್ಕೊಂಡಿದ್ದಾರಲ್ಲ, ಯಾಕೆ ನಾವು ಈ ದೇಶವನ್ನು ಕ್ರಮಪಡಿಸಬಾರದು ಎಂಬುದಾಗಿ ಹೇಳಿ ಅವರೇ ಮೊಟ್ಟ ಮೊದಲು ಎಲ್ಲ ಅವರ ರಾಜ್ಯವನ್ನು ಕ್ರಮಪಡಿಸಿದರು. ಒಳ್ಳೆಯ ಸೈನ್ಯವನ್ನು ರಚಿಸಿ ರಾಜ್ಯಗಳು ಕ್ರಮವಾಗಿ ಯಾವ ರೀತಿ ಸುಂಕ ಕಟ್ಟಬೇಕು, ಆ ರಾಜ್ಯದೊಳಗೆ ಎಂಥ ಕಾನೂನುಗಳಿರಬೇಕು, ಇದನ್ನು ಕ್ರಮಪಡಿಸಿ ಗ್ರೀಕ್ ಸಾಮ್ರಾಜ್ಯವನ್ನು ರೂಪಿಸಿ ಅವರಿಗೆ ಹೆಸರು ಫಿಲಿಪ್ ಎಂಬುದಾಗಿ ಅವರ ಹೆಸರು. ಫಿಲಿಪ್ಪನ ಆಳ್ವಿಕೆ ಅದು ಕ್ರಿಸ್ತ ಪೂರ್ವ 359ರಲ್ಲಿ ಅದು ಆರಂಭಿಸಿ 336ರವರೆಗೂ ಅವರ ಆಳ್ವಿಕೆ ಮುಂದುವರಿಯಿತು. ಅವರ ಮರಣ
ಕ್ರಿಸ್ತ ಪೂರ್ವದಲ್ಲಿ 336ರಲ್ಲಿ ಸಂಭವಿಸಿತು. ಅವರು ಸತ್ತ ನಂತರ, ಅದರ ನಂತರ ಅಲೆಕ್ಸಾಂಡರ್ ಅವರ ಮಗನು ಅಲೆಕ್ಸಾಂಡರ್ ಎನ್ನುವವರು ಅವರು ಪಟ್ಟಕ್ಕೆ ಬಂದರು. ಈ ಫಿಲಿಪ್ಪನು ಏರ್ಪಡಿಸಿದಂತಹ ರಾಜ್ಯ ಇದೆ ನೋಡಿ, ಗ್ರೀಕ್ ರಾಜ್ಯ. ಆ ಒಂದು ರಾಜ್ಯಕ್ಕೆ ಕಿಂಗ್ಡಮ್ ಆಫ್ ಮ್ಯಾಸಿಡೋನಿಯಾ ಎಂಬುದಾಗಿ ಹೆಸರು. ಮಕದೋನಿಯಾ ಎಂಬುದಾಗಿ ಕನ್ನಡ ಬೈಬಲಲ್ಲಿ ಇರುತ್ತೆ ನೋಡಿ, ಮೆಕೆದೋನಿಯಾ ಅಂತ. ಮಾಸಿಡೋನಿಯಾ ರಾಜ್ಯ ಎಂಬುದಾಗಿ ಅದಕ್ಕೆ ಹೆಸರು. ಅದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಹೆಸರು ಗ್ರೀಕ್ ಸಾಮ್ರಾಜ್ಯ ಅಂತ ಇರಲಿಲ್ಲ, ಮ್ಯಾಸಿಡೋನಿಯಾ ಸಾಮ್ರಾಜ್ಯ ಎಂಬುದಾಗಿ ಕರೆಯಲ್ಪಟ್ಟಿತ್ತು. ಈಗ ಈ ರಾಜ್ಯವನ್ನು ಅರಸರಾಗಿ ಸಾಮ್ರಾಜ್ಯವಾಗಿ ಮಾರ್ಪಡಿಸಲು ಚಿತ್ತ ಮಾಡಿದವರು ಫಿಲಿಪ್ಪನ ಮಗನು ಅಲೆಕ್ಸಾಂಡರ್. ಈ ಅಲೆಕ್ಸಾಂಡರ್ ಏನಂತ ನೋಡೋದಾದರೆ, ಯಾಕೆ ಚಿಕ್ಕ ರಾಜ್ಯವಾಗಿರಬೇಕು, ಇದನ್ನು ವಿಸ್ತಾರ ಮಾಡಬೇಕು, ಇದರಲ್ಲಿ ಹೊಸ ಹೊಸ ಸಂಸ್ಕೃತಿಗಳು, ಹೊಸ ಅರಸರು, ಹೊಸ ಆಳ್ವಿಕೆಗಾರರನ್ನು ಒಳಗೆ ತರಬೇಕು ಎಂಬುದಾಗಿ ಚಿಕ್ಕ ವಯಸ್ಸಲ್ಲೇ ಒಂದು ಆಸೆ. ಅವರ ತಂದೆ ಆಳ್ವಿಕೆಯಲ್ಲಿರುವಾಗಲೇ ಗ್ರೀಕರು ಅದು ಆಟದಲ್ಲಿ ಬಹಳ ಗಮನ ಹರಿಸ್ತಾ ಇದ್ರು. ಫಿಲಿಪಿನ ಕಾಲಘಟ್ಟದಲ್ಲಿಯೇ 4 ವರ್ಷಕ್ಕೆ ಒಮ್ಮೆ ಆಟವಾಡುವಂತಹ ಒಲಿಂಪಿಕ್ ಎನ್ನುವಂತಹ ಆ ಕ್ರೀಡೆಯನ್ನು ಆರಂಭಿಸಿ ಇವತ್ತಿನವರೆಗೂ ನಡೆಯುತ್ತಾ ಬರ್ತಾ ಇದೆ. ಅದನ್ನು ಮೊದಲು ಆರಂಭಿಸಿದವರು ಗ್ರೀಕ್ ಸಾಮ್ರಾಜ್ಯದ ಮೊದಲ ಅರಸರಾಗಿರುವ ಫಿಲಿಪ್ಪನು. ಹಾಗಾದರೆ ಅದರ ನಂತರ ಇದನ್ನು ಹೇಗಾದರೂ ಲೋಕಪೂರ್ತಿಯಾಗಿ ವ್ಯಾಪಿಸಿ ದೊಡ್ಡ ರಾಜ್ಯವಾಗಿ ಮಾರ್ಪಡಿಸಬೇಕು ಎನ್ನುವಂತಹ ಆಸೆ ಅಲೆಕ್ಸಾಂಡರ್ಗೆ ಅದು ಉಂಟಾಯಿತು. ಅವರು ಅದನ್ನು ಸಾಮ್ರಾಜ್ಯವಾಗಿ ಬದಲಾಯಿಸಲು ಮಾರ್ಪಟ್ಟು ಅವರು ದೇಶಗಳನ್ನು ಜಯಿಸುವುದಕ್ಕೆ ಹೊರಟರು. ರಾಜ್ಯವನ್ನು ನೋಡುವುದಕ್ಕೆ ಒಂದು ಒಳ್ಳೆ ವ್ಯಕ್ತಿಗಳನ್ನು ಅವರು ಏರ್ಪಡಿಸಿ, ಇವರು ತನ್ನ ಪಡೆಗಳನ್ನು ತೆಗೆದುಕೊಂಡು ಹಲವು ದೇಶಗಳ ಒಳಗೆ ಹೋಗಿ ದೇಶಗಳನ್ನು ಹಿಡಿಯಬೇಕು ಎಂಬುದಾಗಿ ಆಸೆ ಬಂದಿತ್ತು. ಇದರಲ್ಲಿ ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಗಮನಿಸಬೇಕೆಂದರೆ, ಹಲವು ದೇಶಗಳನ್ನು ಹಿಡಿದು ಆಳ್ವಿಕೆ ಮಾಡಬೇಕು ಎನ್ನುವಂತಹ ಆಸೆ ಯಾರಿಗೆ ಬರುತ್ತೆ ಅಂತ ಕೇಳಿದ್ರೆ, ತನ್ನ ಮನ ಬಂದಂತೆ ಮಾಡುವಂಥ ಅರಸನಿಗೆ ಬರುತ್ತೆ. ಇದೇ ರೀತಿಯಾಗಿಯೇ ಕಡೆಯ ಕಾಲದಲ್ಲಿ ಒಬ್ಬ ರಾಜ್ಯ ಬರುತ್ತಾನೆ, ಅದರೊಂದಿಗೆ ಲೋಕ ಚರಿತ್ರೆ ಮುಕ್ತಾಯಕ್ಕೆ ಬರುತ್ತದೆ. ಆ ಒಂದು ರಾಜ್ಯ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ತನ್ನ ಮನ ಬಂದಂತೆ ಆಳ್ವಿಕೆ ಮಾಡುವನಾಗಿರ್ತಾನೆ. ಅವನು ಒಬ್ಬ ದೇಶಕ್ಕೆ ಅರಸನಲ್ಲ, ಒಂದು ದೊಡ್ಡ ಸಾಮ್ರಾಜ್ಯದ ಅರಸನು. ಲೋಕ ಚರಿತ್ರೆಯಲ್ಲಿ ಇವತ್ತಿನವರೆಗೂ ಉದ್ಭವವಾಗದಿರುವಂಥ ಒಂದು ಸಾಮ್ರಾಜ್ಯ ಈ ಕಡೆಯ ಕಾಲದಲ್ಲಿ ಉದ್ಭವವಾಗಲಿದೆ. ಆ ಒಂದು ಸಾಮ್ರಾಜ್ಯ ಹೆಂಗಿರುತ್ತೆ ಅಂತ ಕೇಳಿದ್ರೆ, ಹಲವು ದೇಶಗಳನ್ನು ಒಳಗೊಂಡಿದ್ದು ಮಾತ್ರವಲ್ಲ, ಒಟ್ಟಾರೆಯಾಗಿ ಎಲ್ಲ ದೇಶಗಳನ್ನು ಒಂದೇ ಕೊಡೆಯ ಕೆಳಗೆ. ಇದಕ್ಕೆ ಮೊದಲು ಬಿತ್ತನೆ ಮಾಡಿದ್ದು ಯಾರು ಅಂತ ನೋಡಿದ್ರೆ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ಗೇನೆಂದರೆ, ಪಕ್ಕದಲ್ಲಿರುವಂತಹ ರಾಜ್ಯಗಳು ಮಾತ್ರವಲ್ಲ, ಲೋಕಪೂರ್ತಿಯಾಗಿ ಹಿಡಿಯಬೇಕು ಆ ಒಂದು ಆಸಕ್ತಿ. ಅಂಥ ಭಾವನೆ ಯಾರಿಗೆ ಬರುತ್ತೆ ಅಂತ ಕೇಳಿದರೆ, ದಾನಿಯೇಲ್ ಪ್ರವಾದಿ ಹೇಳುವ ರೀತಿಯಲ್ಲಿ ಈ ಸ್ಪಿರಿಟ್ ಇರುವವನಿಗೆ ಅದು ಬರುತ್ತೆ. ಅವರಿಗೆ ಆಸೆ ಕುಡಿಸ್ತಾನೆ ಬರಬೇಕು. ಸರಿ, ಇಷ್ಟೊಂದು ಓಡ್ತೀವಲ್ಲ, ಕುಳಿತು ಸ್ವಲ್ಪ ಆಳ್ವಿಕೆ ಮಾಡೋಣ, ಸ್ವಲ್ಪ ನೆಮ್ಮದಿಯಾಗಿರೋಣ ನೋಡೋಣ, ಇಲ್ಲ, ಹೊರಟು ಹೋಗ್ತಾನೇ ಇದ್ದು ಅಲ್ಲೊಂದು ಚಿಕ್ಕ ದೇಶ ಇದೆ ರಾಜ್ಯ, ಇಲ್ಲೊಂದು ಚಿಕ್ಕ ದೇಶ ಇದೆ ರಾಜ್ಯ, ಪಕ್ಕದಲ್ಲಿರೋರು ಹೇಳಿಕೊಳ್ಳೋ ತಕ್ಷಣ ಹೊರಡ್ತಾ ಇದ್ರು. ಅವರ ಒಂದು ಜಯಗಳನ್ನು ಕೇಳಬೇಕಾದ್ರೆ ಸತ್ಯವೇದ ಹೇಳುವ ರೀತಿಯಲ್ಲಿ ಅವನು ಮಾಡುವುದೆಲ್ಲ ಅವನಿಗೆ ಕೂಡಿ ಬರ್ತಾ ಇತ್ತು. ಹಾಗಾದರೆ ಇದು ಒಂದು ಸ್ಪಿರಿಟ್, ಸಾಮ್ರಾಜ್ಯವನ್ನು ರಚಿಸುವಂಥ ಒಂದು ಸ್ಪಿರಿಟ್. ಇದು ಯಾವಾಗಿಂದ ಕೆಲಸ ಮಾಡುತ್ತೆ ಅಂದರೆ, ಬ್ಯಾಬಿಲೋನಿಯ ಅರಸರ ಆಳ್ವಿಕೆ ಕಾಲದಿಂದ ಅಲೆಕ್ಸಾಂಡರ್ ಕಾಲದವರೆಗೂ ತಮ್ಮನ್ನು ತೀವ್ರವಾಗಿ ಪ್ರಕಟಿಸಿಕೊಂಡು ಈ ಆತ್ಮ ಈ ಲೋಕದಲ್ಲಿ ಕ್ರಿಯೆ ಮಾಡೋದೇ ನೋಡ್ತೀವಿ ನಾವು. ಪ್ರಪಂಚ ವ್ಯಾಪಿಸುವಂತಹ ಸಾಮ್ರಾಜ್ಯವನ್ನು ರಚನೆ ಮಾಡಬೇಕು ಎನ್ನುವಂತಹ ಒಂದು ವೈರಾಗ್ಯ ಈ ಆತ್ಮ ತನ್ನ ಆಗಲೇ ಪ್ರಕಟಿಸುವುದಕ್ಕೆ ಮುಂದಾಗುತ್ತೆ. ಆಗ ಲೋಕಪೂರ್ತಿಯಾಗಿ ನೋಡೋಕ್ಕಾಗಲ್ಲ ಅವರಿಗೆ. ಲೋಕಕ್ಕೆ ಮ್ಯಾಪ್ ಕೂಡ ಗೊತ್ತಿಲ್ಲ, ಮತ್ತು ಅವರಿಗೆ ಎಷ್ಟು ದೂರದವರೆಗೂ ಈ ಲೋಕ ವ್ಯಾಪಿಸಿರೋದು ಅವರಿಗೆ ಗೊತ್ತಿಲ್ಲ. ಕಣ್ಣಿಗೆ ಕಾಣುವಷ್ಟು ದೂರ ಹೋಗ್ತಾರೆ. ಇಲ್ಲಿ ಹೋಗಾಯಿತು, ಇಲ್ಲಿಂದ ಏನು ಕಾಣಿಸುತ್ತೆ ಹಾಗೇ ಹೋದ್ರು ಅವರು. ಹಾಗಾದ್ರೆ ಇವಾಗಿರುವ ಕಡೆಯ ಕಾಲದಲ್ಲಿ ಲೋಕ ಎಷ್ಟು ವ್ಯಾಪಿಸಿದೆ ಎಂಬುದು ನಿಮಗೂ ನನಗೂ ಗೊತ್ತಲ್ವಾ? ಹಾಗಾದರೆ ಇವಾಗ ಅದು ನಡೆಯುವುದು ಎನ್ನುವುದು ಬಹಳ ಸುಲಭ. ಇನ್ನು ಮುಂದೆ ಬರುವಂತಹ ಒಬ್ಬ ದುಷ್ಟ ಅರಸನಿಗೆ ಅವತ್ತು ಅವರೇನು ಮಾಡ್ತಾರೆ ಅಂದರೆ, ಈ ರೀತಿಯಾಗಿ ಹೊರಟು ಹಲವು ದೇಶಗಳನ್ನು ಒಳಗೊಂಡು ಅವರಾದ ಮುಂದೆ ಹೋಗ್ತಾರೆ. ಆಗ ಅವರ ಗುಣ ಯಾವ ರೀತಿ ಇರುತ್ತೆ? ತನ್ನ ಮನ ಬಂದಂತೆ ಮಾಡುವಂಥದ್ದು. ಹಾಗಾದರೆ ಹಿಡಿದ್ರಲ್ಲ, ಅವ್ರನ್ನ ಆಳ್ವಿಕೆ ಮಾಡುವುದು ಹೇಗೆ? ಅದರ ಕುರಿತು ಚಿಂತೆ ಇಲ್ಲ, ಹಿಡಿಬೇಕು ಅಷ್ಟೇ. ಅವರು ಒಂದೊಂದಾಗಿ ಹಿಡಿಯುತ್ತಾ ಅಲ್ಲಿ ಹಾದು ಹೋಗುವುದನ್ನು ನೋಡ್ತೀವಲ್ಲಿ. ಒಂದೊಂದು ದೇಶವನ್ನು ಹಿಡಿದು ತನ್ನ ಸಾಮ್ರಾಜ್ಯದೊಂದಿಗೆ ಸೇರಿಸಬೇಕು. ಈ ಒಂದು ವೈರಾಗ್ಯ, ಒಂದು ಕಾರ್ಯಗಳು ಆ ಸ್ಪಿರಿಟ್ ಮೊಟ್ಟ ಮೊದಲು ಲೋಕದಲ್ಲಿ ಇವರ ಹಾಗೆ ಅರಸರ ಬಳಿಯಲ್ಲಿಯೇ ತನ್ನನ್ನು ಪ್ರಕಟಿಸುತ್ತದೆ. ಒಂದು ಕಸ್ದಿಯ ಅರಸರು, ಒಂದು ಗ್ರೀಕ್ ಅರಸರು ಎಂಬುದಾಗಿ ಹೇಳಿ ಚಕ್ರವರ್ತಿಗಳ ಕಾರ್ಯ ಅದರ ನಂತರ ಆರಂಭವಾಗುತ್ತದೆ. ಸರಿ, ಇವಾಗ ಅವರೇನು ಮಾಡ್ತಾರೆ?
ಇವರು ಎಲ್ಲವನ್ನೂ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ಎಲ್ಲವನ್ನ ಸೇರಿಸಿದರು. ಇವರು ಹೋಗ್ಬೇಕಾದ್ರೆ ಏನು ಮಾಡ್ತಾ ಇದ್ರು ಅಂತ ನೋಡೋದಾದರೆ, ಇವರ ಜಯವನ್ನ ಕೇಳ್ಪಟ್ಟಂತಹ ಚಿಕ್ಕ ಚಿಕ್ಕ ಸಂಸ್ಥಾನಗಳ ಅರಸರು ಉಪರಾಜರು ಬೈದೇ ಇರ್ತಾ ಇದ್ರು. ಅಲೆಕ್ಸಾಂಡರ್ ದೃಷ್ಟಿಯಲ್ಲಿ ನಾವೆಲ್ಲಾದ್ರೂ ಬಿದ್ದುಬಿಡ್ತೀವೋ ಎಂಬುದಾಗಿ ಹೇಳಿ. ಅವರು ಒಂದು ದೇಶವನ್ನ ಗುರಿ ಇಟ್ಟರೆ ಆ ದೇಶಕ್ಕೆ ಮೊದಲು ತನ್ನ ಕುದುರೆಯನ್ನು ಕಳಿಸ್ತಾ ಇದ್ರು. ಒಂದು ಕುದುರೆ ಇತ್ತು, ಬಿಳಿ ಕುದುರೆ. ಅವರ ಒಂದು ಕುದುರೆ ಬುಸ್ಸಿ ಪ್ಯಾಲೇಸ್ ಎನ್ನುವಂಥದ್ದು ಅದರ ಒಂದು ಹೆಸರು. ಅದಕ್ಕೆ ಹೆಸರು ಬುಸ್ಸಿ ಪ್ಯಾಲೇಸ್ ಎನ್ನುವಂಥದ್ದು. ಆ ಒಂದು ಕುದುರೆಯನ್ನು ಅವರು ಅಲಂಕರಿಸಿ, ಬಿಳಿಯ ಕುದುರೆ, ಅದರ ಮೇಲೆ ತನ್ನ ಕಿರೀಟವನ್ನು, ತನ್ನ ಒಂದು ಕತ್ತಿಯನ್ನ ಅವರು ಇಟ್ಟು ಯಾವ ದೇಶವನ್ನು ಹಿಡಿಯುತ್ತಾರೋ ಆ ದೇಶದೊಳಗೆ ಮೊದಲು ಕಳಿಸ್ತಾ ಇದ್ರಂತೆ. ಆ ಕುದುರೆ ಬಹಳ ಜ್ಞಾನವುಳ್ಳ ಕುದುರೆ ಎಂಬುದಾಗಿ ಹೇಳಲ್ಪಡುತ್ತದೆ. ಕೆಲವು ಅರಸರು ಅವರ ಕುದುರೆಗಳೊಂದಿಗೆ ಗುರುತಿಸಲ್ಪಟ್ಟಂತ ಅರಸರು ಇದ್ದಾರೆ. ನೆಪೋಲಿಯನ್, ಅಲೆಕ್ಸಾಂಡರ್ ಇಂಥವರು. ಅವರೆಷ್ಟು ಫೇಮಸ್, ಅವರ ಕುದುರೆ ಕೂಡ ಅಷ್ಟೇ ಫೇಮಸ್ ಆಗಿತ್ತು. ಅದೇ ರೀತಿ ಬಿಳಿ ಕುದುರೆಯಲ್ಲಿ ಬರುವಂತಹ ಇನ್ನೊಬ್ಬ ಅರಸನು, ಜಯಿಸುವಂತಹ ರಾಜ ಅಲೆಕ್ಸಾಂಡರ್ ತರ ಇನ್ನೊಬ್ಬ ಅರಸನನ್ನ ಪ್ರಕಟಣೆ ಪರವಾದ ಗ್ರಂಥ 6ನೇ ಅಧ್ಯಾಯ ತೋರಿಸುವಂಥದ್ದಾಗಿದೆ. ಅವನು ಬಿಳಿಯ ಕುದುರೆಯ ಮೇಲೆ ಕೂತಿದ್ದನು. ಅವನು ಜಯಿಸುವುದಕ್ಕೋಸ್ಕರವಾಗಿ ಹೊರಟರು. ಅದರ ಕುರಿತಾಗಿ ನಾವು ಆಮೇಲೆ ನೋಡಲಿದ್ದೇವೆ. ಇವಾಗ ನೋಡಿ, ಇವರ ಅದೇ ತರ ಒಂದು ಕುದುರೆ, ಬಿಳಿ ಕುದುರೆ. ಆ ಕುದುರೆಯ ಮೇಲೆ ತನ್ನ ಒಂದು ಕತ್ತಿಯನ್ನ, ಕಿರೀಟವನ್ನ ಇಟ್ಟು ಒಂದು ದೇಶದೊಳಗೆ ಕಳಿಸ್ತಾರೆ. ಆ ದೇಶದೊಳಗೆ ಆ ಒಂದು ಕುದುರೆ ಹೋಗಿ ಆ ಅರಸನು ತನ್ನ ಕಿರೀಟವನ್ನ, ತನ್ನ ಕತ್ತಿಯನ್ನ ಅದರ ಮೇಲೆ ಇಟ್ಟು ಕಳುಹಿಸಿದರೆ ಅವರು ನಿಬಂಧನೆ ಇಲ್ಲದೆ ಶರಣಾದರು. ಯುದ್ಧ ಬೇಡ ಕಣ್ರಿ, ನಿಮ್ಮ ಆಳ್ವಿಕೆಯನ್ನು ಸ್ವೀಕರಿಸಿಕೊಳ್ಳುತ್ತೇನೆ ಎಂಬುದಾಗಿ ಅದು ಅರ್ಥ. ಯಾವ ಅರಸನಾದರೂ ಅಲೆಕ್ಸಾಂಡರ್ನ ಕುದುರೆಯನ್ನು ಕಟ್ಟಾಕ್ದ ಅಂತ ಇಟ್ಕೊಳ್ಳಿ, ಯಾರ ಕುದುರೆ ಯಾರ ದೇಶದ ಒಳಗೆ ಬರುವುದು, ಯಾರು ದೊಡ್ಡ ಅಲೆಕ್ಸಾಂಡರ್ ಎಂಬುದಾಗಿ ಅದನ್ನು ಕಟ್ಟಾಕ್ದಂತ ಇಟ್ಕೊಳ್ಳಿ, ಯುದ್ಧ ಮಾಡಿ ಗೆಲ್ತಾ ಇದ್ರು. ಗ್ರೀಕರು ಪಡೆಯಲ್ಲಿಯೂ ಯುದ್ಧದಲ್ಲಿಯೂ ಬಹಳ ವೀರರು. ಅವರು ಒಳಗೆ ಬಂದು ಯುದ್ಧ ಮಾಡಿ ಆ ಜಾಗವನ್ನು ಹಿಡಿಯುತ್ತಾ ಇದ್ರು. ಅವರು ಇಂಡಿಯಾವರೆಗೂ ಒಬ್ಬ ಅರಸನ ಅವರು ಯುದ್ಧ ಮಾಡಿರುವ ಹಾಗೆ ಚರಿತ್ರೆಯ ಕಾರ್ಯಗಳು ಹೇಳುವಂಥದ್ದಾಗಿದೆ. ಬೋರಸ್ ಎನ್ನುವಂತಹ ರಾಜನೊಂದಿಗೆ ಅಲೆಕ್ಸಾಂಡರ್ ಇಂಡಿಯಾ ರಾಜನೊಂದಿಗೆ ಕೂಡ ಯುದ್ಧ ಮಾಡಿದ್ದಾರೆ. ಅವರು ಯುದ್ಧದಲ್ಲಿ ತೋರಿಸಿದಂತಹ ವೀರವನ್ನು ನೋಡಿ ಅವರಿಗೆ ಬಹುಮಾನವನ್ನು ಕೊಟ್ಟು ದಾಟಿ ಹೋದ ಹಾಗೆ ಚರಿತ್ರೆಯಲ್ಲಿ ಹೇಳ್ತಾರೆ. ಹಾಗಾದರೆ ಇವರು ಜಯಿಸಬೇಕು ಎಂಬುದಾಗಿ ಹೊರಟಂತಹ ಒಬ್ಬ ಅರಸ ಹಲವು ದೇಶಗಳನ್ನು ತನ್ನೊಂದಿಗೆ ಸೇರಿಸಿಕೊಂಡರು. ಇವರ ಕುರಿತಾಗಿ ಸತ್ಯವೇದ ಹೇಳುತ್ತೆ ನೋಡಿ. ಅನಂತರ ದಾನಿಯೇಲನು ಇವರ ಬಗ್ಗೆ ಕೆಲವೊಂದು ಕಾರ್ಯವನ್ನು ಹೇಳುತ್ತಾರೆ. ಮೊದಲು ಚರಿತ್ರೆಯನ್ನು ನಿಮಗೆ ನಾನು ಹೇಳುತ್ತೇನೆ, ಅನಂತರ ವಾಕ್ಯವನ್ನು ಓದೋಣ. ಇವರ ಒಂದು ಮರಣ ಅಲ್ಪಾಯಸ್ಸಲ್ಲಿ ಇವರು ಸತ್ತೋದರು. ಇವರ ಒಂದು ಮರಣ ಕ್ರಿಸ್ತ ಪೂರ್ವ 333ರಲ್ಲಿ. ಅವಾಗ ಇವರಿಗೆ ವಯಸ್ಸು ಬರೀ 32 ವರ್ಷ ಅಷ್ಟೇ. ಅಷ್ಟರೊಳಗೆ ಹಲವು ದೇಶಗಳನ್ನು ಹಿಡಿದು ಒಂದು ದೊಡ್ಡ ಸಾಮ್ರಾಜ್ಯವನ್ನು ರೂಪಿಸಿ ಬರೀ 32 ವಯಸ್ಸಷ್ಟೇ. ಕ್ರಿಸ್ತ ಪೂರ್ವ 356ರಲ್ಲಿ ಅವರು ಪಟ್ಟಕ್ಕೆ ಬಂದರು. 336ರಲ್ಲಿ ಅವರು ಸತ್ತು ಹೋದರು. 32 ವರ್ಷ ಮಾತ್ರ. ಇವರ ಒಂದು ಮರಣಕ್ಕೆ ಕಾರಣ, ಅವರು ಅಲ್ಲಿಂದ ಬ್ಯಾಬಿಲೋನ್ಗೆ ಬರುವಂತಹ ದಾರಿಯಲ್ಲಿ ಅವರಿಗೆ ಒಂದು ವಿಷ ಜ್ವರ ಉಂಟಾಗಿ, ಅವರು ಮೆಲೇರಿಯಾ ಕಾಯಿಲೆ ಅಂತ ಹೇಳ್ತಾರೆ ಅವರು ಬಂದಿದ್ದು, ಅವರು ವ್ಯಾಧಿ ಬಂದು ಸತ್ತ ಹಾಗೆ ಚರಿತ್ರೆಯಲ್ಲಿ ಹೇಳಲ್ಪಡುವಂಥದ್ದಾಗಿದೆ. ದಾರಿಯಲ್ಲಿ ಸತ್ತೋದ್ರು, ಅರಮನೆ ಕೂಡ ಅವರು ಬರಲಿಲ್ಲ. ಅದರ ನಂತರ ಇವರ ಮರಣಕ್ಕೆ ನಂತರ ಇವರಲ್ಲಿ ಆಳ್ವಿಕೆಯಲ್ಲಿ 4 ವ್ಯಕ್ತಿ ಇಟ್ಕೊಂಡಿರ್ತಾರೆ ನೋಡಿ. 4 ಮಂದಿ, 4 ಸೇನಾಧಿಪತಿಗಳಿದ್ದರು. 4 ಅಧಿಪತಿಗಳು ದೇಶವನ್ನು ನಾವು ಕೈವಶ ಮಾಡ್ಕೋಬೇಕು, ಅರಸನು ಸತ್ತೋದ ಎಂಬುದಾಗಿ 4 ಮಂದಿ ಕೂಡ ಯೋಜನೆ ಮಾಡುತ್ತಾರೆ. ಯೋಜನೆ ಮಾಡಿ ಆ ದೇಶವನ್ನು ಹೇಗಾದರೂ ನಮ್ಮ ಕೈವಶ ಮಾಡಿಕೊಳ್ಳಬೇಕು. ನೇರವಾಗಿ ತಕ್ಷಣ ಹೋಗಿ ತನ್ನ ಗ್ರೇಕ ದೇಶಕ್ಕೆ ಹಿಂದಿರುಗಿ ಹೋಗಿ ಅರಮನೆ ಒಳಗೆ ನುಗ್ಗಿ ಅಲೆಕ್ಸಾಂಡರ್ನ ಹೆಂಡತಿ, ಅವರ ಚಿಕ್ಕ ವಯಸ್ಸು ಮಗ ಎಲ್ಲರನ್ನ ಕತ್ತರಿಸಿ ಸಾಯಿಸಿದ್ರು. ಮೊದಲು ಅವರ ಅಂಶವನ್ನು ನಾಶ ಮಾಡೋಣ, ನಾಳೆ ಅದರಿಂದ ಎದ್ದು ಬಂದು ಒಬ್ಬ ಅರಸನು ಬಂದ್ಬಿಡಬಾರ್ದು, ಇದು ನಮ್ಮ ನಿಯಂತ್ರಣಕ್ಕೆ ಬರಬೇಕು ಎಂಬುದಾಗಿ ಹೇಳಿ ಆ ರಾಜ್ಯವನ್ನು ತಮ್ಮ ಕೈವಶ ಮಾಡಿಕೊಂಡರು. ಒಳಗೆ ಹೋಗಿ ಎಲ್ಲರನ್ನ ಹೊಡೆದಾಕಿದ್ರು. ಹೆಂಡತಿನ ಕೊಂದಾಯಿತು, ಮಗುವನ್ನು ಕೊಂದಾಯಿತು, ಅರಮನೆಯನ್ನು ಕೈವಶ ಪಡ್ಕೊಂಡಾಯಿತು. ಈಗ ಅವರೇನು ಹೇಳ್ತಾರೆ, ನಾವು 4 ಮಂದಿ ಇದ್ದೀವಿ, ಯಾರೋ ರಾಜ ಆಗುವಂಥದ್ದು. ತಕ್ಷಣ ಅವ್ರು ಹೇಳ್ತಾರೆ, ಇವನೇ ಎಲ್ಲವನ್ನ ಕೂಡಿಸಿ ಹೋಗಿದ್ದಾನಲ್ವಾ, ಇಷ್ಟು ದೊಡ್ಡ ಸಾಮ್ರಾಜ್ಯ ಇದೆಯಲ್ಲ, ಹಾಗಾದರೆ ಆ ರಾಜ್ಯವನ್ನು 4 ವಿಭಾಗಿಸಿರಿ, 4 ತುಂಡಾಗಿ ವಿಭಾಗಿಸೋಣ ನಾವು. ಅದರಲ್ಲಿ ನಾವು 4 ಅಧಿಪತಿಗಳಿದ್ದೀವಲ್ವಾ, ಒಬ್ಬೊಬ್ಬರು ಒಂದೊಂದು ಏರಿಯಾವನ್ನು ನಮ್ಮ ಕೈವಶ ಮಾಡಿಕೊಂಡು ಆಳ್ವಿಕೆ ಮಾಡುವವರಾಗೋಣ ಎಂಬುದಾಗಿ ಅವರು ಮಾತಾಡಿಕೊಂಡರು. ಈ 4 ಅಧಿಪತಿಗಳು ಹೆಸರು ಏನೆಂದರೆ, ಒಬ್ಬ ಅಧಿಪತಿಯ ಹೆಸರು ತಾಲಮಿ ಎನ್ನುವಂಥದ್ದು.
ಇನ್ನೊಬ್ಬ ನಾಯಕನ ಹೆಸರು ಸೆಲ್ಯೂಕಸ್ ನಿಕೇಟರ್ ಎನ್ನುವಂಥದ್ದು. ಮೂರನೆಯ ಅಧಿಪತಿ ಹೆಸರು ಲೈಸಿಮ್ಯಾಕಸ್ ಎನ್ನುವಂಥದ್ದು. ಲೈಸಿಮ್ಯಾಕಸ್ ಇವರನ್ನ ಅಂಟಿಯೋಕಸ್ ಎಂಬುದಾಗಿ ಕೂಡ ಕರೆಯುತ್ತಾರೆ. ಅವ್ರಿಗೆ ಇನ್ನೊಂದು ಹೆಸರು ಇದೆ, ಆಂಟಿಯೋಕ್, ಲೈಸಿಮ್ಯಾಕಸ್. ಕೊನೆಯದಾಗಿ ನಾಲ್ಕನೇ ಅಧಿಪತಿ ಹೆಸರು ಕಸಾಂಡರ್. ಈ 4 ಅಧಿಪತಿಗಳು ಆಳ್ವಿಕೆಯನ್ನು ಅವರು ಕೈಗೊಂಡರು. ಕೈವಶ ಮಾಡಿಕೊಂಡು ಅದನ್ನು 4 ವಿಭಾಗ ಮಾಡಿಕೊಂಡ್ರು. ಇದ್ದರೂ ಕೂಡ ಅವಾಗೆಲ್ಲ ಸಮವಾಗಿ ವಿಭಾಗ ಮಾಡಕ್ಕೆ ಬರಲ್ಲ ಅಲ್ವಾ. ಇವರು 4 ಮಂದಿಯಲ್ಲಿ ಜಗಳ. ಅವನ ಕೈಯಲ್ಲಿ ಹೋದಂತಹ ಭಾಗವನ್ನು ನಾನು ಹಿಡಿಬೇಕು, ನನ್ನ ರಾಜ್ಯವನ್ನು ದೊಡ್ಡದಾಗಿ ಮಾಡಬೇಕು ಎಂಬುದಾಗಿ ಈ 4 ಮಂದಿ ಒಬ್ಬರೊಂದಿಗೆ ಒಬ್ಬರು ಜಗಳವನ್ನಾಡಿ ಅವರು ಇದಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ಯುದ್ಧಗಳನ್ನು ತಮ್ಮೊಳಗೆ ಮಾಡಿಕೊಂಡರು. ಈ ಒಂದು ಯುದ್ಧಗಳು ಕ್ರಿಸ್ತಪೂರ್ವ 322ರಿಂದ 281ರವರೆಗೂ, ಅಷ್ಟು ವರ್ಷ, ಹೆಚ್ಚು ಕಡಿಮೆ 39 ವರ್ಷ ಈ ಒಂದು ಯುದ್ಧ ಅಲ್ಲಿ ನಡೆಯುತ್ತದೆ. ಇದಕ್ಕೋಸ್ಕರ ನಡೀತಾನೆ ಇರುತ್ತೆ. ಒಂದು ಕಡೆ ಆಳ್ವಿಕೆ ನಡೀತಾ ಇರುತ್ತೆ. ಹೇಗಾದರೂ ಅವನ್ನ ಎಲ್ಲೇನು ನಾವು ಹಿಡಿಬೇಕು, ಸೆಲ್ಯೂಕಸ್ನ ಎಲ್ಲಿನೂ ನಾವು ಹಿಡಿಬೇಕು ಎಂಬುದಾಗಿ ಕಸಾಂಡರ್ ಭಾವಿಸ್ತಾರೆ. ಕಸಾಂಡರ್ ಎಲ್ಲ ಹಿಡಿಬೇಕು ಎಂಬುದಾಗಿ ಆ ರೀತಿಯಾಗಿ ಅವರು ಭಾವಿಸ್ತಾರೆ. ಹಾಗಾದರೆ 4 ವಿಧವಾಗಿ ಅದು ವಿಭಾಗಿಸಲ್ಪಟ್ಟಿತ್ತು. ಇವರಲ್ಲಿ ಇವಾಗ ಈ ಯಹೂದಿಯ ರಾಜ್ಯ ಗ್ರೀಕ ರಾಜ್ಯದ ಕೆಳಗಿತ್ತಲ್ಲ, ಅದೇನಾಯಿತು ಅಂತ ನೀವು ನೋಡುವುದಾದರೆ, ಈ ಯಹೂದ ರಾಜ್ಯ ಸೆಲ್ಯೂಕಸ್ ನಿಕಾಟರ್ ಎನ್ನುವವರು ಏನು ಮಾಡಿದ್ರು ಅಂದರೆ, ಸಿರಿಯಾ ದೇಶ ಇದೆಯಲ್ಲ ಅದನ್ನು ಒಳಗೊಂಡು ಇಸ್ರೇಲ್ಗೆ ಉತ್ತರ ಭಾಗದಲ್ಲಿ ಇದ್ದಂತಹ ಆ ಕಾರ್ಯವನ್ನು ತನಗೋಸ್ಕರ ತೆಗೆದುಕೊಂಡರು. ಇಸ್ರೇಲ್ ನಡುವೆ ಇದೆ, ಇಸ್ರೇಲ್ ಮೇಲ್ಭಾಗದಲ್ಲಿ ಸಿರಿಯ ದೇಶ ಇದೆ. ಆ ಸಿರಿಯ ದೇಶ ಪೂರ್ತಿಯಾಗಿ ಅವರ ಒಂದು ನಿಯಂತ್ರಣದ ಕೆಳಗೆ ಅವರು ತೆಗೆದುಕೊಂಡರು. ಅದೇ ರೀತಿಯಾಗಿ ತಾಲಮಿ ಅಂತ ವ್ಯಕ್ತಿ ನೋಡಿದ್ವಲ್ಲ, ಅವರೇನು ಮಾಡಿದ್ರು ಅಂದರೆ, ಇಸ್ರೇಲ್ಗೆ ಕೆಳಗಿರುವಂತಹ ದಕ್ಷಿಣ ಭಾಗ ಪೂರ್ತಿಯಾಗಿ ತನ್ನ ಆಳ್ವಿಕೆಗೋಸ್ಕರವಾಗಿ ಅವರಿಟ್ಟುಕೊಂಡರು. ದಕ್ಷಿಣ ಭಾಗ ಒಳಗೊಂಡಿರುವಂತಹ ತನ್ನ ಕಾರ್ಯಕ್ಕೆ ಅವರು ತೆಗೆದುಕೊಂಡರು. ಅಲೆಕ್ಸಾಂಡರ್ನ ರಾಜ್ಯ 4 ವಿಭಾಗ ಆಗುತ್ತೆ ಎನ್ನುವಂಥದ್ದನ್ನು ದಾನಿಯೇಲ ಬಹಳ ನಿಖರವಾದ ಪ್ರವಾದನೆಯಾಗಿ ಹೇಳಿದರು. ನೋಡ್ರಿ, ಅವರಿಗೆ 4 ಅಧಿಪತಿ ಇರಬೇಕು ಎಂಬುದಾಗಿ ಯಾರು ತೀರ್ಮಾನ ಮಾಡಿದ್ದು? 4 ಅಧಿಪತಿನೇ ಬರ್ತಾರೆ. ಆ ಒಂದು ದೊಡ್ಡ ಅರಸ ಆಸೆ ಪಟ್ಟದ್ದು ನಡೆಯೋದಿಲ್ಲ. ಅವರ ರಾಜ್ಯ 4 ವಿಭಾಗವಾಗುತ್ತೆ. ಯಾವಾಗ? 200 ವರ್ಷಕ್ಕಿಂತ ಮುಂಚೆ ಗ್ರೀಕರು ಸಾಮ್ರಾಜ್ಯವಾಗಿ ಎಳೆದಿರುವ ಕಾಲಘಟ್ಟದಲ್ಲಿ, ಅದು ಒಂದು ಚಿಕ್ಕ ದೇಶವಾಗಿ ಎಲ್ಲೋ ಅರಿಯಲ್ಪಡದಿದ್ದಂತಹ ಕಾಲದಲ್ಲಿ, ಮೇದ್ಯ ಪರ್ಷಿಯ ಸಾಮ್ರಾಜ್ಯವೇ ಬಹಳ ಉನ್ನತವಾದ ರಾಜ್ಯವಾಗಿ ಒಬ್ಬ ಅರಸರಾಗಿದ್ದಂಥ ಕಾಲಘಟ್ಟದಲ್ಲಿ, ಅದರಿಂದ ವಯಸ್ಸಾದಂತಹ ಹಿರಿಯರು ದಾನಿಯೇಲನು ಅವ್ರು ಹೇಳ್ತಾರೆ, ಮುಂದೆ ಒಂದು ಸಾಮ್ರಾಜ್ಯ ಎದ್ದು ಬರುತ್ತೆ, ಆ ಸಾಮ್ರಾಜ್ಯವಾಗಿ ದೊಡ್ಡದಾಗಿ ಕಟ್ತಾರೆ, ಆ ಸಾಮ್ರಾಜ್ಯವು 4 ಒಡೆದೋಗುತ್ತೆ. ಯಾಕೆ ಅವರಿಗೆ 3 ಅಧಿಪತಿ ಇರಲಿಲ್ಲ? ಯಾಕೆ ಒಂದು ವೇಳೆ 2 ಅಧಿಪತಿ ಇರಲಿಲ್ಲ? ಯಾಕೆಂದರೆ ಸತ್ಯವೇದ 4 ಅಂತ ಹೇಳಿದ್ರೆ 4 ಇರಬೇಕು, ಬೇರೆ ದಾರಿ ಇಲ್ಲ. ಅಲ್ಲಿ ನಾವು ಅಂದುಕೊಳ್ಳುತ್ತೇವೆ ಎಲ್ಲವೂ ಬಂದು ಯಥಾರ್ಥವಾಗಿ ನಡೆಯುತ್ತೆ ಎಂಬುದಾಗಿ. ಇಲ್ಲ, ನೀವು ಸತ್ಯವೇದವನ್ನು ತೀಕ್ಷ್ಣವಾಗಿ ಓದಿ ನೋಡುವುದಾದರೆ ಎಲ್ಲವೂ ಕೂಡ ಮುಂಚಿತವಾಗಿಯೇ ತೀರ್ಮಾನಿಸಲ್ಪಟ್ಟು ಯಾವುದು ಯಾವಾಗ ನಡೆಯಬೇಕು ಎಂಬುದಾಗಿ ದೇವರಿಂದ ತೀರ್ಮಾನಿಸಲ್ಪಟ್ಟಿದೆ. ಅದುವೇ ಸತ್ಯವೇದ ಆಶ್ಚರ್ಯ. ಪ್ರವಾದನೆಗಳು ಅನಂತರ ಏನು ನಡೆಯುತ್ತೆ ಎನ್ನುವಂಥದ್ದನ್ನು ಯಾವ ರೀತಿ ಮುಂತಿಳಿಸುವುದು ಅಂದರೆ, ಇದೆಲ್ಲ ದೇವರ ಯೋಜನೆಯಲ್ಲಿ, ಪ್ಲ್ಯಾನ್ನಲ್ಲಿ ಇದೆ. ಇನ್ನು ಮುಂದೆ ಒಂದು ಸಾಮ್ರಾಜ್ಯ ಎದ್ದು ಬರಬೇಕು, ಅದು 4 ಒಡೆಯಬೇಕು, 4 ಒಡೆಯಬೇಕು. ಯಾಕೆ ಅವ್ರಿಗೆ 2 ಅಧಿಪತಿ ಇರ್ಬೋದಿತ್ತಲ್ಲ? ಇರೋಕ್ಕಾಗಲ್ಲ. ಆ ರೀತಿಯೇ. ಹಾಗಾದರೆ ದೇವರು ತಮ್ಮ ಯೋಜನೆಯನ್ನು ತಮ್ಮ ಜನಗಳಿಗೆ ಪ್ರಕಟಿಸುತ್ತಾರೆ, ಮತ್ತೊಬ್ಬರಿಗೆ ಗೊತ್ತಾಗಲ್ಲ ಅದು. ನೋಡಿ, ಇವತ್ತು ಎಷ್ಟು ಸುಂದರವಾಗಿ ಪ್ರಕಟಿಸಿದ್ದಾರೆ ನೋಡಿ. ಅಲೆಕ್ಸಾಂಡರನ ರಾಜ್ಯವು 4 ಭಾಗವಾಗಿ ವಿಭಾಗವಾಗಬೇಕು ಎನ್ನುವುದು ದಾನಿಯೇಲ ಯಾವ ರೀತಿ ಮಾತಾಡಿದ್ದಾರೆ. ದಾನಿಯೇಲ 11:4 ಅವ್ರು ಹೇಳ್ತಾರೆ ನೋಡಿ, ಅವರು ಎದ್ದ ನಂತರ, ತನ್ನ ಇಷ್ಟ ಬಂದಂತೆ ಮಾಡುವಂತಹ ಅರಸನು ಎದ್ದ ನಂತರ ಅವನ ರಾಜ್ಯ ಒಡೆದು ಹೋಗಿ ಆಕಾಶದ 4 ದಿಕ್ಕುಗಳಲ್ಲಿ ವಿಭಾಗವಾಗುತ್ತದೆ. 4 ಒಡೆಯೋದು ಮಾತ್ರ ಅಲ್ಲ, ಅದು ಯಾವ ರೀತಿಯ ವಿಭಾಗ ಆಗುತ್ತೆ ಅಂತ ಕೇಳಿದ್ರೆ, ಆಕಾಶದ 4 ದಿಕ್ಕು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಹಾಗಾದರೆ ಆಕಾಶದಲ್ಲಿರುವಂತಹ ದಿಕ್ಕುಗಳ ಆಧಾರದಲ್ಲಿ ವಿಭಾಗವಾಗುತ್ತೆ ಅಂತ ಇದೆ. ಇವನ್ನ ನೋಡಿ, ತನ್ನನ್ನು ಅರಿಯದೆ ಉತ್ತರ ದೇಶ, ದಕ್ಷಿಣ ದೇಶ, ಪೂರ್ವ ದೇಶ, ಪಶ್ಚಿಮ ದೇಶ ಎಂಬುದಾಗಿ ಆಕಾಶದ ದಿಕ್ಕುಗಳ ಅಡಿಯಲ್ಲಿ ಇವರು ವಿಭಾಗ ಮಾಡಿಕೊಂಡ್ರು. ಈ ಉತ್ತರ ಭಾಗ ಇರುವುದನ್ನು ನಿನಗೆ ಕಣಪ್ಪ ಎಂಬುದಾಗಿ ಸೆಲ್ಯೂಕಸ್ಗೆ ಕೊಟ್ಟರು. ದಕ್ಷಿಣ ಪೂರ್ತಿಯಾಗಿ ತಾಲಮಿ ಕೊಟ್ಟರು. ಪೂರ್ವದಲ್ಲಿ ಇರುವುದು ಪೂರ್ತಿಯಾಗಿ ಅಂತಿಯೋಕನಿಗೆ, ಪಶ್ಚಿಮದಲ್ಲಿರುವುದು ಕಸಾಂಡ್ರಿಗೆ ಎಂಬುದಾಗಿ 4 ವಿಭಾಗ ಮಾಡಿ
ಆಕಾಶದ ದಿಕ್ಕುಗಳ ಆಧಾರದಲ್ಲಿ ವಿಭಾಗ ಮಾಡಿದ್ರು. ಯಾಕೆ ವಿಭಾಗ ಮಾಡಿದ್ರು? ಯಾಕೆ ಹಾಗೆ ಮಾಡೋದು ಅಂದರೆ ಕರ್ತನ ಮುಂಚಿತವಾಗಿ ಅದನ್ನು ತೀರ್ಮಾನಿಸಿದ್ದಾರೆ. ಕರ್ತನು ಹಿಂಗೆ ನಡಿಬೇಕು ಅಂತ ಹೇಳಿಟ್ಟಿದ್ದಾರೆ. ಹಾಗಾದರೆ ಮತ್ತೊಬ್ಬರ ದೃಷ್ಟಿಯಲ್ಲಿ ಹೊರಗಿಂದ ನೋಡುವವರಿಗೆ, ಚರಿತ್ರೆಯ ಸಂಶೋಧಕರಿಗೆ ಅಥವಾ ಲೋಕ ಮಕ್ಕಳು ನೋಡಬೇಕಾದ್ರೆ ಯಾವ ಕಾರ್ಯವಾಗಿರ್ಬೋದು ಅಲ್ಲಿ ಯಥಾರ್ಥವಾಗಿ ನಡೆಯುವಂತೆ ಕಾಣಿಸುತ್ತೆ. ದೇವರ ಮಕ್ಕಳಿಗೆ ಮಾತ್ರವೇ ಅದು ದೇವರ ಯೋಜನೆಯ ಆಧಾರದಲ್ಲಿ ನಡೆಯುತ್ತೆ ಎಂಬುದಾಗಿ ಗೊತ್ತಾಗುತ್ತೆ. ಅದು ನಡೆಯುವುದಕ್ಕಿಂತ ಮುಂಚಿತವಾಗಿ ಗೊತ್ತಾಗುತ್ತೆ. ದಾನಿಯೇಲ್ ಒಬ್ಬ ಪ್ರವಾದಿಯಾಗಿದ್ದುದರಿಂದ 200 ವರ್ಷಕ್ಕಿಂತ ಮುಂಚಿತವಾಗಿಯೇ ಅನಂತರ ಬರುವಂತಹ ರಾಜ್ಯ, ಅದರ ಕುರಿತಾಗಿ ದೇವರು ಯಾವ ಯೋಜನೆ ಇಟ್ಟಿದ್ದಾರೆ, ಯಾವ ರೀತಿ ವಿಭಾಗ ಆಗುತ್ತೆ ಎಂಬುದಾಗಿ ಅವರು ತಿಳಿದಿಟ್ಕೊಂಡಿದ್ರು. ಇವತ್ತು ಕರ್ತನು ಅದೇ ರೀತಿಯೇ ಒಂದು ಪ್ರವಾದನೆಯ ತಲೆಮಾರನ್ನು ಎಬ್ಬಿಸಲು ಬಯಸುವುದೇನಕ್ಕೆ ಅಂದರೆ ಇನ್ನು ಮುಂದೆ ಬರುವ ಕಾಲದ ಕುರಿತಾಗಿ ಯಾವ ಯೋಜನೆಯನ್ನ ದೇವರು ಇಟ್ಟಿದ್ದಾರೆ ಎನ್ನುವುದನ್ನು ನಿಮಗೆ ಮೊದಲು ಹೇಳಲು ಬಯಸುತ್ತಾರೆ. ಅದುವೇ ಕಡೆಯ ಕಾಲದಲ್ಲಿ ಕರ್ತನು ಒಂದು ಪ್ರವಾದನೆಯ ಸಂತತಿಯನ್ನು ಎಬ್ಬಿಸಲು ಬಯಸುತ್ತಾರೆ. ಪ್ರವಾದಿಗಳು ಬರುವಂಥದ್ದನ್ನು ಮುಂಚಿತವಾಗಿ ತಿಳಿದುಕೊಳ್ಳುತ್ತಾರೆ. ಅದು ಕರ್ತನ ಯೋಜನೆಯಲ್ಲಿರುತ್ತದೆ. ಅದನ್ನು ದಾಟಿ ಬೇರೆ ಏನು ಯೋಚನೆ ಮಾಡೋಕ್ಕಾಗಲ್ಲ. ಅದನ್ನು ದಾಟಿ ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ. ಹಾಗಾದರೆ ಇದರಲ್ಲಿ ನೋಡಿ ತಮ್ಮನ್ನು ಅರಿಯದೆ, ಹಾಗಾದರೆ ಹೊರತೋರಿಕೆಯಲ್ಲಿ ನೋಡಬೇಕಾದ್ರೆ ಹೆಂಗೆ? ಅದೇನು ಹೊಡೆದೋಯ್ತು, ಅವರಿಗೆ 4 ಅಧಿಪತಿ ಇದ್ದರು, ವಿಭಾಗ ಮಾಡ್ಕೊಂಡೋದ್ರು ಅಷ್ಟೇ. ಅದೇ 200 ವರ್ಷಕ್ಕಿಂತ ಮುಂಚಿತವಾಗಿ 4 ಅಧಿಪತಿ ಇರ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅವರು ವಿಭಾಗ ಮಾಡಬೇಕಾದ್ರೆ ಬೇರೆ ಯಾವ ಹೆಸರಲ್ಲಿ ವಿಭಾಗ ಮಾಡದೆ, ಸೆಲ್ಯೂಕಸ್ ರಾಜ್ಯ, ಟಾಲೆಮಿ ರಾಜ್ಯ ಅಂತ ವಿಭಾಗ ಮಾಡದೆ, ಯಾಕೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ವಿಭಾಗ ಮಾಡಿದ್ರು? ಯಾಕೆಂದರೆ ಅದು ದೇವರ ಯೋಜನೆ ಇರುವಂಥದ್ದಾಗಿದೆ. ನೋಡ್ರಿ, ಅವನ ರಾಜ್ಯವು ಒಡೆದು ಹೋಗಿ ಆಕಾಶದ 4 ದಿಕ್ಕುಗಳಲ್ಲಿ ವಿಭಾಗವಾಗುತ್ತದೆ. ಅನಂತರ ಹೇಳ್ತಾರೆ ನೋಡಿ, ಆದರೂ ಕೂಡ ಅವನ ಸಂತತಿಯವರಿಗೆ ಅಲ್ಲ. ಆ ರಾಜ್ಯ ಹೇಳುವುದಕ್ಕೆ ಇಷ್ಟ ಬಂದಂತೆ ಮಾಡುವಂತಹ ರಾಜ್ಯ ಅಲೆಕ್ಸಾಂಡರ್, ಅವರ ಸಂತತಿಗೆ ಅಲ್ಲ. ಅವರ ಮಕ್ಕಳನ್ನು ಕೊಂದಾಕಿದ್ರಲ್ಲ, ಅವರ ಮಕ್ಕಳು ಸತ್ತದ್ದು ಯಥಾರ್ಥವಲ್ಲ. ದೇವರು ಹೇಳುತ್ತಾರೆ ಅವನಿಗೆ ಸಂತತಿಯ ಇನ್ನು ಮುಂದೆ ಮುಗಿಯಿತು. ಆದರೂ ಕೂಡ ಅವರ ಸಂತತಿಯವರಿಗೆ ಅಲ್ಲ. ಅವರು ಮಾಡಿದಂತಹ ಆಳ್ವಿಕೆ ಅನುಸಾರವಾಗಿಯೂ ಅಲ್ಲ. ಅವನ ರಾಜ್ಯ ಹಿಡಿಯಲ್ಪಟ್ಟು ಅವನವರು ಅಲ್ಲದವರ ಬೇರೆಯೊಬ್ಬರ ಬಳಿ ದಾಟಿ ಹೋಗುತ್ತದೆ. ಅವನ ಕುಟುಂಬಕ್ಕೆ ಸೇರದಿರುವಂತಹ, ಅವನ ರಾಜ್ಯ ಅಂಶಕ್ಕೆ ಸೇರದಿರುವಂತಹ ಉಳಿದವರ ಬಳಿಯಲ್ಲಿ ದಾಟಿ ಹೋಗುತ್ತದೆ. ಹಾಗೇ ನಡೆಯಿತು. ಅನಂತರ ಅಲೆಕ್ಸಾಂಡರ್ ಸತ್ತೋದ ನಂತರ ಫಿಲಿಪ್ಪನು ಸತ್ತಾಗ ಯಾವ ರೀತಿ ಅಲೆಕ್ಸಾಂಡರ್ಗೆ ಬಂದಿತ್ತು ಆಳ್ವಿಕೆ, ಈಗ ಅಲೆಕ್ಸಾಂಡರ್ ಸತ್ತಾಗ ಅಲೆಕ್ಸಾಂಡರ್ ಮಗನಿಗೆ ತಾನೇ ಬರಬೇಕು. ಅದು ಆ ರಾಣಿ ಅವರಿರುವವರೆಗೂ ಅವರು ಈ 4 ಮಂದಿ ಅವರಿಗೆ ರಕ್ಷಣೆಯನ್ನು ಕೊಟ್ಟು ಅವನ ಬಿಡಿಸಿ ಅವನಿಗೆ ಕೊಡಬೇಕಲ್ವಾ? ಇದರಿಂದ ಚರಿತ್ರೆಯಲ್ಲಿ ಅಂಗಿತ ನಡೆದಿದ್ದೆ, ಹಾಗೇ ನಡೆಯುತ್ತದೆ. ಆದರೆ ಇಲ್ಲಿ ಆ ರೀತಿ ನಡೆಯಲ್ಲ, ಕಾರಣ ದೇವರ ಯೋಜನೆ. ಹಾಗಾದರೆ 4 ವಿಭಾಗವಾಗಿ, 4 ದಿಕ್ಕುಗಳ ವಿಭಾಗವಾಗಿ ಅವನ ರಾಜ್ಯವನ ಕೈಗಳಿಂದ ತೆಗೆಯಲ್ಪಟ್ಟು ಗ್ರೀಕರ ಕೈ, ಅರಸರ ಕೈಯಲ್ಲಿಲ್ಲ, ಅದರಲ್ಲಿ ಇದ್ದಂತಹ ಬೇರೆ ವ್ಯಕ್ತಿಗಳ ಬಳಿಯಲ್ಲಿ ಅದನ್ನು ದಾಟಿ ಹೋಗುತ್ತೆ. ಹಂಗೆ ದಾಟಿ ಹೋಯಿತು. ಈ ಭಾಗದಲ್ಲಿ ಹೇಳಲ್ಪಟ್ಟಿರುವಂತಹ ಉತ್ತರ ದೇಶ ಎಂಬುದಾಗಿಯೂ ದಕ್ಷಿಣ ದೇಶ ಎನ್ನುವಂಥದ್ದು ಬೇರೆ. ಅವಾಗ ಇವರೇನು ಮಾಡಿದ್ರು? ಸೆಲ್ಯೂಕಸ್ ಎನ್ನುವವರು ಉತ್ತರ ಭಾಗದ ದೇಶವನ್ನು ಅವರು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡರು. ಟಾಲೆಮಿ ಎನ್ನುವವರು ದಕ್ಷಿಣ ದೇಶಗಳನ್ನು ಕೈಯಲ್ಲಿಟ್ಕೊಂಡ್ರು. ಈ 2 ದೇಶಗಳ ನಡುವೆ ಈಗ ಇಸ್ರೇಲ್ ದೇಶ ಸಿಲುಕಿಕೊಂಡಿತ್ತು ಒಳಗೆ. ಅವರು ಈ ಗ್ರೀಕನ್ನರ ಆಳ್ವಿಕೆಯ ಕೆಳಗೆ ಅವರು ದಾಸತ್ವದಲ್ಲಿ ಇದ್ದರು. ಇವರನ್ನು ಆಳ್ವಿಕೆ ಮಾಡುವವರು ಅಲ್ಲಿ ಎದ್ದರು. ಹಾಗಾದರೆ ಇದೆಲ್ಲ ಕರ್ತನು ಒಂದು ದೊಡ್ಡ ಯೋಜನೆಯನ್ನು, ಲೋಕ ಸಂಬಂಧವಾಗಿ ಒಂದು ಯೋಜನೆಯನ್ನು, ಒಂದು ಬ್ಲೂ ಪ್ರಿಂಟ್ ಹಾಕಿ ಇಟ್ಟಿದ್ದಾರೆ. ಆ ಬ್ಲೂ ಪ್ರಿಂಟನ್ನು ಎಲ್ಲರೂ ಓದೋಕ್ಕಾಗಲ್ಲ. ದೇವರ ಮಕ್ಕಳಿಗೆ ಮಾತ್ರ ಅದು ಗೋಚರವಾಗುತ್ತೆ. ಒಂದು ಕಟ್ಟಡವನ್ನು ಕಟ್ಟೋದಕ್ಕಿಂತ ಮುಂಚೆ ಬ್ಲೂ ಪ್ರಿಂಟ್ ಹೆಂಗಾಗ್ತಾರೋ ಆ ರೀತಿಯಾಗಿ ಲೋಕದಲ್ಲಿ ಮುಂದೆ ನಡೆಯಬೇಕು. ಯಾವ ರೀತಿ ರಾಜ್ಯವನ್ನು ಸೈತಾನನ ಕೈಯಿಂದ ಕೈವಶ ಮಾಡ್ಕೋಬೇಕು, ಅದಕ್ಕಿಂತ ಮುಂಚಿತವಾಗಿ ಯಾವ ಯಾವ ಯೋಜನೆ ನೆರವೇರಿಸಲ್ಪಡಬೇಕು, ಎಲ್ಲವೂ ಒಂದು ಬ್ಲೂ ಪ್ರಿಂಟ್. ಅರಸರ ಕಾಲ ಬರಬೇಕು, ಅನಂತರ ಆಳ್ವಿಕೆಗಳ ಕಾಲ ಬರಬೇಕು, ಅನಂತರ ದೇಶಗಳು ಬಿಸಲ್ಪಡಬೇಕು, ಅನಂತರ ವಿಜ್ಞಾನದ ಕಾರ್ಯ ಬರಬೇಕು, ಅನಂತರ ಜನಗಳ ಜ್ಞಾನ ಅಧಿಕವಾಗಬೇಕು. ಇದೆಲ್ಲ ದೇವರ ಬ್ಲೂ ಪ್ರಿಂಟ್. ಯಾವುದು ಒಂದನ್ನು ದಾಟಿ ಒಂದು ಬರೋಕ್ಕಾಗಲ್ಲ. ಹಾಗಾದರೆ ದೇವರ ಮಕ್ಕಳಿಗೆ ಏನು ವಿಶೇಷ ಅಂತ ಕೇಳಿದರೆ, ಆ ಬ್ಲೂ ಪ್ರಿಂಟನ್ನು ಇವರಿಗೆ ದೇವರು ತೋರಿಸಿದರೆ ಮತ್ತೊಬ್ಬರಿಗೆ ಅವರು ತೋರಿಸಲ್ಲ. ನೋಡು, ಇವನು ಬಂದಿದ್ದಾನೆ, ಅನಂತರ ಇದು ಬರುತ್ತೆ ಅಂತ ತೋರಿಸ್ತಾರೆ. ಯಾಕೆಂದರೆ ಇವರು ಅದಕ್ಕೆ ಸಿದ್ಧರಾಗಿ ತಮ್ಮನ್ನು ಕಾದುಕೊಳ್ಳಬೇಕು. ಬರುವಂತಹ ಸಂಭವಗಳಲ್ಲಿ ಆಪತ್ತುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಕರ್ತನು ತಮ್ಮ ಜನಗಳಿಗೆ ಪ್ರಕಟಿಸುತ್ತಾರೆ. ದಾನಿಯೇಲನಿಗೆ ಪ್ರಕಟಿಸಿದ್ರು. ನೋಡಿದ್ರಾ? ದಾನಿಯೇಲನಿಗೆ ಪ್ರಕಟಿಸಿದ್ದು ದಾನಿಯೇಲನನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಅಲ್ಲ,
ಅವರಿಗೆ ಹೇಳಿದ್ದನ್ನ ತಿಳಿದು ನೀವು ತಿಳ್ಕೊಂಡು ನಾನು ತಿಳ್ಕೊಂಡು ಕರ್ತನ ಪ್ರವಾದನೆಗಳು ಎಷ್ಟು ಮುಖ್ಯವಾದವುಗಳು ಎಂಬುದಾಗಿ ತಿಳಿಯುವುದಕ್ಕೋಸ್ಕರವಾಗಿ ಅವರು ಹೇಳಿದ್ದು ಹಾಗೆ ನೆರವೇರಲು ಮುಂದಾಯಿತು. ಈ ಸೊಲ್ಯೂಕಸ್ ನಿಕೇಟರ್ ಅರಸನು ಐಗುಪ್ತ್ಯದ ತಾಲಮಿಗೆ ವಿಧಿಯನಾಗಿದ್ದನು. ಕಾಲಕ್ರಮೇಣ ಅದು ಹಾಗೆ ನೆರವೇರಲು ಮುಂದಾಗಿ ಆ ದಾನಿಯೇಲ್ ಹೇಳಿದಂತಹ ಪ್ರವಾದನೆ ಹಾಗೆ ನೆರವೇರಲು ಆರಂಭಿಸಿತು. ಆಗ ಇವತ್ತು ನೀವು ನೋಡಿ, ಉತ್ತರ ದೇಶ ಎಂಬುದಾಗಿ ಒಂದು ದೇಶ ಎಬ್ಬಿಸಲ್ಪಟ್ಟಿದೆ, ದಕ್ಷಿಣ ದೇಶ ಎಂಬುದಾಗಿ ಒಂದು ದೇಶ ಎಬ್ಬಿಸಲ್ಪಟ್ಟಿದೆ. ಮನಬಂದಂತೆ ಮಾಡುವಂಥ ಒಬ್ಬ ಅರಸನು ಎದ್ದಿದ್ದಾನೆ. ಈಗ ಮನಬಂದಂತೆ ಮಾಡುವಂತಹ ಅರಸನು ಸತ್ತು ಹೋದ, ಆದರೆ ಆ ಸ್ಪಿರಿಟ್ ಮರೆಯಾಗಲಿಲ್ಲ. ಅನಂತರ ಇಷ್ಟ ಬಂದಂತೆ ಮಾಡುವಂಥ ಒಬ್ಬ ಅರಸನು ಎದ್ದು ಬರಲಿದ್ದಾನೆ. ಅದರ ಕುರಿತು ಅಲ್ಲಿ ಪ್ರವಾದನಯುಕ್ತವಾಗಿ ಹೇಳಲ್ಪಟ್ಟಿದೆ. ಇಷ್ಟ ಬಂದಂತೆ ಮಾಡುವಂತಹ ಅರಸರನ್ನು ನಿಯಂತ್ರಿಸುವಂಥ ಒಂದು ಆತ್ಮ ಇದೆ ನೋಡಿ. ಈ ಆತ್ಮ ಯಾವ ರೀತಿಯೆಲ್ಲ ಟ್ರಾವೆಲ್ ಮಾಡುತ್ತದೆ ಎನ್ನುವಂಥದ್ದನ್ನು ಪ್ರವಾದನೆಗಳ ಆಧಾರದಲ್ಲಿ ನೋಡಲಿದ್ದೇವೆ. ಕೊನೆಯದಾಗಿ ಅದು ಎಲ್ಲಿ ಬಂದು ಸೇರಲಿದೆ, ಇದು ಪರಿಪೂರ್ಣವಾಗಿ ತನ್ನನ್ನು ಬಲಪಡಿಸಿಕೊಂಡದ್ದಾಗಿ ಯಾವ ರೀತಿ ಲೋಕ ವ್ಯಾಪಿಸುವ ರೀತಿಯಲ್ಲಿ ತನ್ನ ಮನ ಬಂದಂತೆ ಇಷ್ಟ ಬಂದಂತೆ ಮಾಡುವಂತಹ ಒಬ್ಬ ಅರಸನಾಗಿ ತನ್ನನ್ನು ಪ್ರಕಟಿಸುತ್ತದೆ ಎನ್ನುವಂಥದ್ದನ್ನು, ಅದು ಯಾವ ಯಾವ ರೂಟಲ್ಲೆಲ್ಲ ಬರುತ್ತದೆ ಎನ್ನುವಂಥದ್ದನ್ನು ಪ್ರವಾದನೆಗಳ ಬೆಳಕಲ್ಲಿ ನೋಡಲಿದ್ದೇವೆ. ನಾವು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಂಬುದಾಗಿ ಭಾವಿಸ್ತೇನೆ. ಚರಿತ್ರೆ ನಿಜವಾಗಿಯೂ ಸ್ವಲ್ಪ ಕಠಿಣವಾದದ್ದೇ. ಚರಿತ್ರೆಯ ಕಾರ್ಯಗಳು ಕ್ಲಾಸ್ ನಮಗೆ ನಿದ್ದೆ ಬರುತ್ತೆ, ಆದರೆ ಅದನ್ನು ನಾವು ಚರಿತ್ರೆಯಾಗಿ ನೋಡದೆ ಒಂದು ಕಥೆಯಂತೆ ನಾವು ಜೋಡಿಸಿ ನೋಡಬೇಕಾದ್ರೆ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತದಲ್ಲ ಓದುವುದಕ್ಕೆ. ಇದೆಲ್ಲ ಮುಂಚಿತವಾಗಿ ತಿಳಿಸಲ್ಪಟ್ಟದ್ದಾಗಿ ಅದು ಹಾಗೆ ಅಕ್ಷರ ಮಾರ್ಪಡದೆ ನೆರವೇರುವಂಥದ್ದು ನಮಗೆ ಆಶ್ಚರ್ಯವನ್ನು ಕೊಡುತ್ತದೆ. ನಾವು ದೇವರ ಮಕ್ಕಳು, ಹಾಗಾದರೆ ಒಂದು ಸ್ಪಿರಿಟ್ ಬಿಚ್ಚಲ್ಪಡುತ್ತದೆ. ಆ ಸ್ಪಿರಿಟ್ ಎನ್ನುವುದು ಸಾಮ್ರಾಜ್ಯಗಳನ್ನು ಎಬ್ಬಿಸುವಂಥ ಒಂದು ಆತ್ಮ. ಅದು ಹಾಗೆ ಟ್ರಾವೆಲ್ ಮಾಡಿ ತನ್ನನ್ನು ಬಲಪಡಿಸಿಕೊಂಡೇ ಬಂದು ಕೊನೆಯದಾಗಿ ಅದು ಪರಿಪೂರ್ಣವಾಗಿ ಪ್ರಕಟವಾಗುತ್ತದೆ. ಮೊದಲು ಅದು ಅಲೆಕ್ಸಾಂಡರ್ ಬಳಿಯಲ್ಲೇ ಇದೆ, ಅನಂತರ ಎಲ್ಲಿ ಅದು ಹೋಗುತ್ತದೆ ಎನ್ನುವುದನ್ನು ಪ್ರವಾದನೆಯ ಬೆಳಕನ್ನು ನಾವು ನೋಡುವರಾಗೋಣ. ಮುಂದಿನ ವಾರ ನಾನು ಇದರ ಒಂದು ಮುಂದುವರೆದ ಭಾಗವನ್ನು ನಿಮಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.